ನಮಸ್ಕಾರ. ನಾನು ಡಾಕ್ಟರ್ ಮಾಧುರಿ ವಿದ್ಯಾಶಂಕರ್, ಸ್ತ್ರೀ ರೋಗ ತಜ್ಞೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದರೆ ಈ ಲೇಸರ್ ಮೂಲಕ ಆಪ್ರೇಷನ್ ಮಾಡುವಂಥದ್ದು. ಸ್ತ್ರೀ ರೋಗಗಳು ಏನೇ ಇದ್ರೂ ಅದಕ್ಕೆ ನಿವಾರಣೆ ಮಾಡೋಕ್ಕೆ ಆಪ್ರೇಷನ್ಗಳು ಬೇಕಾಯಿತು ಅಂದರೆ ನಾವು ಈ ದುರ್ಬಿನ್ ಮೂಲಕ ಆರ್ ಲೇಸರ್ ಮೂಲಕ ಆರ್ ಕರೆಂಟ್ ಆಪ್ರೇಷನ್ ಏನಂತಾರೆ ಆ ಥರ ಕರೆಂಟ್ ಆಪ್ರೇಷನ್ ಮೂಲಕ ನಾವು ಪರಿಹಾರ ಕೊಡುವಂಥದ್ದು ನಮ್ಮ ಕೆಲಸ. ಇವತ್ತು ಇನ್ಫರ್ಟಿಲಿಟಿಯಲ್ಲಿ ಈ ಲ್ಯಾಪ್ರೋಸ್ಕೋಪಿನ ಹೇಗೆ ನಾವು ಯೂಸ್ ಮಾಡಿಕೊಂಡು ಪರಿಹಾರ ಕೊಡ್ಬೋದು ಅನ್ನೋದು ಡಿಸ್ಕಸ್ ಮಾಡೋಣ. ಸಾಕಷ್ಟು ಯಂಗ್ ಪೇಷಂಟ್ಸು ಅಂದರೆ 22-23 ವಯಸ್ಸಿಂದ ಹಿಡಿದು ಒಂದು 40 ವಯಸ್ಸು 45 ವಯಸ್ಸು ತನಕನೂ ಇನ್ಫರ್ಟಿಲಿಟಿ ಅಂತ ಹೇಳಿಬಿಟ್ಟು ಬರ್ತಾರೆ. ಯಂಗ್ ಪೇಷಂಟ್ಸ್ ಬಂದಾಗ ಏನಾಗಿರುತ್ತೆ ತೊಂದರೆ, ಸಾಧಾರಣ ಗಂಡಸರಲ್ಲಿ ಏನಾದ್ರು ತೊಂದರೆ ಇರ್ಬೋದು, ಹಾಗಾಗಿ ಇವ್ರಿಗೆ ಮಕ್ಕಳೇ ಆಗದೇ ಇರ್ಬೋದು, ಇಲ್ಲ ಅವರಲ್ಲೇ ದೊಡ್ಡ ಗೆಡ್ಡೆಗಳಿರ್ಬೋದು, ಹಾಗಾಗಿ ಮಕ್ಕಳಾಗದೇ ಇರ್ಬೋದು, ಇಲ್ಲ ಟ್ಯೂಬಲ್ ಪ್ರಾಬ್ಲಮ್ ಇದ್ದು ಮುಂಚೆ ಅವ್ರಿಗೇನಾದರೂ ಟ್ಯೂಬರ್ಕ್ಲೋಸಿಸ್ ಅಂದರೆ TB ಅಂತ ಕರಿತೀವಲ್ಲ ಆ TB ಆಗಿದ್ದು, ಇಲ್ಲ ಇನ್ಫೆಕ್ಷನ್ಸ್ ಆಗಿ ಟ್ಯೂಬ್ ಕೆಲಸ ಮಾಡದೇ ಇದ್ದು, ಆ ಥರದ ಕಾರಣಗಳಿಂದ ಮಕ್ಕಳು ಆಗದೇ ಇರುವಂಥ ಪರಿಸ್ಥಿತಿನೂ ಇರುತ್ತೆ. ಇನ್ನು ಕೆಲವೊಮ್ಮೆ ವಯಸ್ಸಾದವರಲ್ಲಿ ಲೈಕ್ ಸೇ 40 ಇಯರ್ಸ್ 45 ಇಯರ್ಸ್ ಅವರು 40-45 ವರ್ಷದವ್ರೂ ಮಕ್ಕಳಾಗಿಲ್ಲ ಅಂತ ಹೇಳಿ ಬರ್ತಾರೆ. ಅವರಿಗೂ ನಾವು ಗರ್ಭಕೋಶ ಒಳಗಡೆ ಅಥವಾ ಅಕ್ಕಪಕ್ಕ ಏನಾದರೂ ತೊಂದರೆ ಇದ್ದರೆ ಈ ಲ್ಯಾಪ್ರೋಸ್ಕೋಪಿ ಮೂಲಕನೇ ಸಾಕಷ್ಟು ಅದರಲ್ಲಿ ಪರಿಹಾರ ಕೊಡುವಂಥ ಆಪ್ರೇಷನ್ಗಳು ಮಾಡ್ತೀವಿ. ಸೊ ಸಾಧಾರಣ ಯಾವ ಥರ ಪ್ರಾಬ್ಲಮ್ಸ್ ಇರ್ಬೋದು. ಒಂದು ಗರ್ಭಕೋಶ ಒಳಗಡೆ ಇರೋವಂಥ ಪ್ರಾಬ್ಲಮ್ಸು, ಇನ್ನು ಕೆಲವು ಟ್ಯೂಬ್ಸಲ್ಲಿರೋವಂಥ ಪ್ರಾಬ್ಲಮ್ಸ್, ಫ್ಯಾಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ. ಸೊ ಲೇಡೀಸಲ್ಲಿ ಇರೋದೇನು ಗರ್ಭಕೋಶ ಪಕ್ಕದಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ಸ್ ಮತ್ತು 2 ಅಂಡಾಂಶಯ ಅಂದರೆ ಓವರೀಸು, ಮೊಟ್ಟೆ ಎಲ್ಲಿಂದ ಬರುತ್ತಲ್ಲ ಆ ಜಾಗ. ಈ 3 ಮೇಯ್ನ್ ಪಾರ್ಟ್ಸ್ ಇರುತ್ತೆ. ಸೊ ಇದರಲ್ಲಿ ಯಾವುದೇ ಥರ ತೊಂದರೆಗಳಾಗಲಿ, ಗೆಡ್ಡೆಗಳಾಗಲಿ, ಬ್ಲಾಕ್ಸ್ ಆಗಲಿ ನಾವು ಲ್ಯಾಪ್ರೋಸ್ಕೋಪಿ ಅಥವಾ ಹಿಸ್ಟ್ರೋಸ್ಕೋಪಿ ಮೂಲಕ ಈ ಎಲ್ಲದಕ್ಕೂ ಪರಿಹಾರ ಕೊಡ್ಬೋದು. ಹಿಸ್ಟ್ರೋಸ್ಕೋಪಿ ಅಂದರೆ ಏನು? ಈ ಗರ್ಭಕೋಶ ಒಳಗಡೆಗೆ ಒಂದು ಕ್ಯಾಮರಾ ಹಾಕಿಬಿಟ್ಟು ನಾವು ಗರ್ಭಕೋಶ ಒಳಗಿನ ಜಾಗನೇ ನೋಡ್ತೀವಿ. ಅಂದರೆ ಮಗು ಎಲ್ಲಿ ಬೆಳೆಯುತ್ತಲ್ಲ ಆ ಜಾಗನ ನಾವು ಕ್ಯಾಮ್ರಾ ಹಾಕಿಬಿಟ್ಟು ಎಲ್ಲ ಸರಿಯಾಗಿದೆಯಾ ಮಗು ಆಗೋದಕ್ಕೆ ಅಂಥೇಳಿ ಚೆಕ್ ಮಾಡಿ ನೋಡ್ತೀವಿ. ಈಗ ಕೆಲವು ಪೇಷಂಟ್ಸು IVF ಮಾಡಿಸ್ಕೊಳ್ತಾ ಇರ್ತಾರೆ. ಆ IVFಗಿಂತ ಮುಂಚೆ, IVF ಅಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಟ್ರೀಟ್ಮೆಂಟು. ಈ ಟೆಸ್ಟ್ ಟ್ಯೂಬ್ ಬೇಬಿ ಟ್ರೀಟ್ಮೆಂಟ್ ಆಗೋಕ್ಕಿಂತ ಮುಂಚೆ ಗರ್ಭ ಅದರೊಳಗೆ ಭ್ರೂಣ ಒಳಗೆ ನಾವು ಹಾಕೋಕ್ಕಿಂತ ಮುಂಚೆ ಈ ಜಾಗ ಎಲ್ಲ ಚೆನ್ನಾಗಿದೆಯಾ ಅಂತ ನೋಡೋದಕ್ಕೆ ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ. ಈ ಹಿಸ್ಟ್ರೋಸ್ಕೋಪಿ ಮಾಡಿದಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಈ ಹಿಸ್ಟ್ರೋಸ್ಕೋಪಿ ಪ್ಲಸ್ ಇದ್ರ ಜೊತೆಗೆ ಒಂದು ಟ್ಯೂಬ್ ಟೆಸ್ಟಿಂಗು ಮಾಡ್ತೀವಿ. ಇದು ಮಾಡಿದಷ್ಟಕ್ಕೇ ಪೇಷಂಟ್ಸು ಪ್ರೆಗ್ನೆಂಟ್ ಆಗಿಬಿಡ್ತಾರೆ. ಸೊ ಈ ಥರ ಚಿಕ್ಕ ಪ್ರೊಸೀಜರಲ್ಲಿನೂ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರಲ್ಲಿ ಏನಾಗುತ್ತೆ, ಈ ಗರ್ಭಕೋಶ ಒಳಗಡೆಗೆ ಚಿಕ್ಕ ಫೈಬ್ರಾಯ್ಡ್ಸ್ ಇರುತ್ತೆ, ಇಲ್ಲ ಕೆಲವೊಮ್ಮೆ ಹುಟ್ಟುತ್ತಾನೆ ಅವರಿಗೆ ಬ್ಯಾಂಡ್ ಅಂತ ಇರುತ್ತೆ, ಅದಕ್ಕೇನು ಸೆಪ್ಟಮ್ ಅಂತ ಕರಿತೀವಿ. ಗರ್ಭಕೋಶ ಹೇಗೆ ಒಂದು ಕ್ಯಾವಿಟಿ ಇರುತ್ತಲ್ಲ ಅದನ್ನು 2 ಡಿವೈಡ್ ಮಾಡಿಬಿಟ್ಟಿರುತ್ತೆ, ಅದು 2 ಭಾಗ ಆಗೋಗ್ಬಿಟ್ಟಿರುತ್ತೆ, ಮಧ್ಯೆ ಒಂದು ಪೊರೆ ಥರ ಬೆಳ್ಕೊಂಡು. ಸೊ ಈ ಪೊರೆನ ನಾವು ಲ್ಯಾಪ್ರೋಸ್ಕೋಪಿ ಮೂಲಕ, ಹಿಸ್ಟ್ರೋಸ್ಕೋಪಿ ಮೂಲಕ ಈ ಪೊರೆನ ತೆಗಿಬೋದು. ಇವೆಲ್ಲ ಹೇಗೆ ಅಂದರೆ ತುಂಬ ಚಿಕ್ಕ ಆಪ್ರೇಷನ್ಸು. ನಾವು ಒಳಗೆ ಅದನ್ನು ಹಿಸ್ಟ್ರೋಸ್ಕೋಪ್ ಹಾಕಿದಾಗ 10 ಪಟ್ಟಷ್ಟು ಕಾಣಿಸುತ್ತೆ. ಹಾಗಾಗಿ ನಾವು ಆಪ್ರೇಷನಲ್ಲಿ ಗರ್ಭಕೋಶದ ಒಳಗಡೆನೂ ಆಪ್ರೇಷನ್ ಮಾಡಬಲ್ಲೆವು. ಈ ಥರ ಗರ್ಭಕೋಶ ಒಳಗಡೆ ಯಾವುದೇ ಥರ ಪ್ರಾಬ್ಲಮ್ ಇದ್ರೂ, ಪಾಲಿಪ್ಸು, ಈ ಸೆಪ್ಟಮ್ ಆಗಲಿ, ಇಲ್ಲ ಫೈಬ್ರಾಯ್ಡೇ ಬೆಳ್ಕೊಂಡಿರುತ್ತೆ ಒಮ್ಮೆ ಅದಾಗಲಿ, ಇಲ್ಲ ಈ ಟ್ಯೂಬ್ಸು ಬ್ಲಾಕ್ ಆಗಿಬಿಟ್ಟಿರುತ್ತೆ ಕೆಲವರಲ್ಲಿ ಯಾವುದೋ ಕಾರಣ, ಈಗ ಒಳಗೆ ಒಂದು ಸ್ವಲ್ಪ ಏನೋ ಕೊಳೆ ಕುತ್ಕೊಂಡು ಟ್ಯೂಬೆಲ್ಲ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಅಂಥವರಲ್ಲಿ ನಾವು ಗರ್ಭಕೋಶದ ಒಳಗಡೆನೇ ಒಂದು ಸ್ಟೆಂಟ್ ಹಾಕಿ ಈ ಟ್ಯೂಬ್ನೆಲ್ಲ ಓಪನ್ ಮಾಡ್ತೀವಿ. ಟ್ಯೂಬ್ ಓಪನ್ ಮಾಡಿ ಸಾಧಾರಣ ನೆಕ್ಸ್ಟು ಅವರು ತಾವಾಗೇ ಪ್ರೆಗ್ನೆಂಟು ಆಗ್ತಾರೆ. ಸೊ ಈ ಥರ ವ್ಯವಸ್ಥೆಗಳು ಇರುತ್ತೆ. ಇನ್ನು ಓವರಿಯಲ್ಲಿ ಸಿಸ್ಟ್ಗಳು ಬೆಳ್ಕೊಂಡಿರುತ್ತೆ, ಕೆಲವೊಮ್ಮೆ ನೀರು ತುಂಬಿಕೊಂಡಿರೋ ಗುಳ್ಳೆಗಳಿರುತ್ತೆ, ಇನ್ನು ಕೆಲವೊಮ್ಮೆ ರಕ್ತ ಈ ಚಾಕ್ಲೇಟ್ ಮೆಟೀರಿಯಲ್ ಅಂತ ಏನು ಕರಿತೀವಿ, ಎಂಡೋಮೆಟ್ರಿಯೋಸಿಸ್, ಆ ಥರ ಬೆಳ್ಕೊಂಡಿರುತ್ತೆ. ಇವನ್ನೆಲ್ಲ ನಾವು ಕ್ಲಿಯರ್ ಮಾಡಿ ಟ್ಯೂಬು ಓವರೀಸ್ನ ಎಲ್ಲ ಕ್ಲಿಯರ್ ಮಾಡಿಕೊಟ್ವಿ ಅಂದರೆ ಪ್ರೆಗ್ನೆನ್ಸಿ ಸುಲಭವಾಗಿ ಆಗೋವಂಥ ಪರಿಹಾರಗಳು ಇರುತ್ತೆ. ಇದಕ್ಕೆ ಗರ್ಭಕೋಶದ ಫೈಬ್ರಾಯ್ಡ್ ಕೆಲವೊಮ್ಮೆ ಏನಾಗಿರುತ್ತೆ, ಸಾಕಷ್ಟು ದೊಡ್ಡದಾಗಿ ಒಳಗೆ ಪ್ರೆಸ್ ಮಾಡ್ತಾ ಇರುತ್ತೆ, ಪಾಪಕ್ಕೆ ಬೆಳೆಯೋ ಅಷ್ಟೇ ಜಾಗ ಇರಲ್ಲ ಒಳಗೆ. ಆ ಥರ ಗೆಡ್ಡೆಗಳಿತ್ತು ಅಂದ್ರೂ ಅದನ್ನು ಲ್ಯಾಪ್ರೋಸ್ಕೋಪಿ ಮೂಲಕ ನಾವು ಆ ದುರ್ಬಿನ್ ಮೂಲಕನೇ ಈ ಗೆಡ್ಡೆಗಳನ್ನೆಲ್ಲ ಚಿಕ್ಕದು ಮಾಡಿಬಿಟ್ಟು ನಾವು ಅದನ್ನು ತೆಗೆದು 1-2 ದಿವಸದಲ್ಲೇ ಮನೆಗೆ ಕಳಿಸ್ಕೊಡೋಷ್ಟು, ಆಪ್ರೇಷನ್ ಮಾಡಿ ಮನೆಗೆ ಕಳಿಸ್ಕೊಡೋಷ್ಟು ವ್ಯವಸ್ಥೆ ಇರುತ್ತೆ. ಇದೆಲ್ಲ ಮಾಡಿ ಒಂದು 2-3 ತಿಂಗಳಲ್ಲಿ ಅವರು ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾರೆ. ಸೊ ಅದಾದಮೇಲೆ ಒಂದು 6 ಮಂತ್ಸ್ 8 ಮಂತ್ಸ್ ನಾರ್ಮಲಿ ಇಂಥ ಎಲ್ಲ ಪೇಷಂಟ್ಸು ಪ್ರೆಗ್ನೆಂಟ್ ಆಗ್ತಾರೆ. ಹಾಗಾಗಿ ಈ ಲ್ಯಾಪ್ರೋಸ್ಕೋಪಿ ಮತ್ತು ಹಿಸ್ಟ್ರೋಸ್ಕೋಪಿ ಮೂಲಕ ಸಾಕಷ್ಟು ಟ್ರೀಟ್ಮೆಂಟ್ ಲಭ್ಯಗಳಿದೆ. ಯಾವುದೇ ಥರ ತೊಂದರೆ ಇದ್ರೂ ನಾವೊಂದು ಪರಿಹಾರ ಮಾಡಿಕೊಡ್ಬೋದು, ಅಷ್ಟು ವ್ಯವಸ್ಥೆ ಇದೆ ಇವಾಗ. ಸೊ ಏನೇ ತೊಂದರೆ ಇದ್ರೂ ನಿಮಗೆ ಮಕ್ಕಳು ಆಗಿಲ್ಲ ಅಂದರೆ ನೀವು ಯೋಚನೆ ಮಾಡಬೇಡಿ, ಅದಕ್ಕೆಲ್ಲದಕ್ಕೂ ಒಂದೊಂದು ಸೊಲ್ಯೂಷನ್ ಇರುತ್ತೆ.
ಇವೆಲ್ಲದನ್ನು ನಿಮಗೆ ಏನಾದರೂ ಈ ಥರ ತೊಂದರೆ ಇತ್ತು ಅಂದರೆ ದಯವಿಟ್ಟು ಈ ನಂಬರ್ ಕೆಳಗೆ ಏನು ಕಾಣಿಸ್ತಾ ಇದೆ ನಿಮಗೆ ಅದರಲ್ಲಿ ನೀವು ಕಾಲ್ ಮಾಡಿಬಿಟ್ಟು ನಿಮ್ಮ ತೊಂದರೆ ಇದ್ದರೆ ನಿಮ್ಮದು ಇದನ್ನು ಕೇಳ್ಕೊಬೋದು, ಅಥವಾ ಮೀಟ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಬಂದು ಅಪಾಯಿಂಟ್ಮೆಂಟ್ ತೊಗೊಂಡು ಮೀಟ್ ಮಾಡಿ. ಧನ್ಯವಾದಗಳು.